ಸೊ ಹಿಂಗೆ ಇರುತ್ತಾ ನಿನ್ನ ಲೈಫ್? ನೀನು ಬಿಡಪ್ಪ, ಈ ಥರ ತುಂಬ ಪ್ಲೇಸಸ್ ನೋಡಿರ್ತೀಯ. ನೀನ್ ಯೋಚನೆನೂ ಮಾಡೋಕ್ಕಾಗಲ್ಲ. ಐ ಲವ್ ಮೈ ಲೈಫ್. ನನ್ಗೆ ಯಾವತ್ತು ನಿಮ್ಗಳ ಥರ ಲೈಫ್ ಲೀಡ್ ಮಾಡೋಕ್ಕೆ ಆಗಲ್ಲಪ್ಪ. ಬಾಬಾ ಬೇಗ ಲೇಟ್ ಆಯ್ತು, ಹೋಗೋಣ. ನಿಮ್ಮ ಥರ ಅಂದರೆ ಹೇಗೆ? ಅಂದರೆ ಒಂದೇ ಊರಲ್ಲಿ ಒಂದೇ ಮನೇಲಿ ಒಂದೇ ರೂಮಲ್ಲಿ ನೀನು ಇಡೀ ಜೀವನ ಕಳೆದ್ಬಿಡ್ತೀಯ. ನೆನ್ಸ್ಕೊಂಡ್ರೆ ಭಯ ಆಗಲ್ವಾ ನಿನಗೆ? ಚಾನ್ಸೇ ಇಲ್ಲ. ಈ ಲೈಫ್ ನಾನು ಚೂಸ್ ಮಾಡಿದ್ದು ಆ್ಯಂಡ್ ನನಗೇನು ಇಂಟ್ರೆಸ್ಟ್ ಇಲ್ಲ ನಿನ್ನ ಥರ ಬದುಕೋಕೆ, ಲೈಕ್ ಬ್ಲಡಿ ಎಲ್ಲ ಮಾರಿ. ನೀನು ಇದನ್ನೆಲ್ಲ ಏನು ಕೇಳ್ತಿದ್ಯಾ ಅಂತಂದರೆ ನೀನು ಇನ್ನೂ ಜಗತ್ತೇ ನೋಡಿಲ್ಲ. ನಿನ್ಗೇನು ಗೊತ್ತು ಬೇರೆ ಬೇರೆ ಪ್ಲೇಸಸ್ಸಲ್ಲಿರೋ ನಶೆ ಹೆಂಗಿರುತ್ತೆ ಅಂತ? ಆ್ಯಂಡ್ ನಿನ್ಗೇನು ಗೊತ್ತು ನಮ್ಮವ್ರ ಜೊತೆ ಇರೋದೇನಂತ? ನಿನ್ಗೇನು ಗೊತ್ತಾಗತ್ತೆ ಒಂದು ಅನ್ನೋನ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಅದೆಲ್ಲ ಸ್ಟೋರೀಸ್ ಕೇಳೋದು ಹೆಂಗಿರುತ್ತೆ ಅಂತ? ನಿನ್ಗೆಲ್ಲಿ ಗೊತ್ತಾಗುತ್ತೆ ಅದೇ ಹಳೆ ಫ್ರೆಂಡ್ಸ್ ಜೊತೆ ಅದೇ ಹಳೆ ಸ್ಟೋರೀಸ್ ಮತ್ತೆ ಮತ್ತೆ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ಅಂತ? ನೀನು ಯಾವಾಗಾದರೂ ಬೆಂಗಳೂರಿಗೆ ಬಾ, ನನ್ನ ಫೇವ್ರೆಟ್ ಮೇಘ್ನಾಸ್ ಬಿರಿಯಾನಿ ನಿನಗೆ ತಿನ್ನಿಸ್ತೀನಿ. ನೀನು ನಾನು ಮಾಡೋ ಬಿರಿಯಾನಿನ ಒಂದ್ಸಲ ಟೇಸ್ಟ್ ಮಾಡು, ನೀನು ಮೇಘನಾಸ್ನೇ ಮರ್ತೋಗ್ತೀಯ. ನೀನು ಯಾವತ್ತಾದರೂ ಕೊಲ್ಕುಮಲೈ ಸನ್ರೈಸ್ ನೋಡಿದ್ಯಾ? ನೀನು ಯಾವತ್ತಾದ್ರೂ ಒಂದು ಮಗು ಹುಟ್ಟೋದನ್ನ ನೋಡಿದ್ಯಾ? ಇಲ್ಲ, ಬಟ್ ನಂಗೆ ಊರು ತುಂಬ ಮಕ್ಕಳವ್ರೆ. ಛೀ, ಎಷ್ಟು ಚೀಪ್ ನೀನು. ಮಿಡ್ ನೈಟಲ್ಲಿ ನಡೆಯೋ RCB ಸೆಲೆಬ್ರೇಷನ್ಸು, ಬೆಸ್ಟ್ ಫ್ರೆಂಡ್ ಬರ್ಡೇಗೆ ಮಿಡ್ ನೈಟ್ ಅಲ್ಲಿ ಕೊಡೋ ಸರ್ಪ್ರೈಸಸ್, ಗೋಕರ್ಣ ಬೀಚಸ್ಸು, ಹಂಪಿ ಸನ್ಸೆಟ್ಸ್, ಬ್ಲೂಬೆರಿ ಚೀಸ್ ಕೇಕ್ಸ್, ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ, ಕ್ಲಬಿಂಗ್, ಟಿವಿ ಮುಂದೆ ಪರಮಾತ್ಮ ಮೂವಿ ಪಾಪ್ಕಾರ್ನ್ ಜೊತೆ. ಆಕ್ಚುಲಿ ಅದು ಚೆನ್ನಾಗಿರುತ್ತೆ. ಮುಂದೆ ಒಂದಿನ 2 ಮಕ್ಕಳು ತಾಯಿ ಆಗ್ತೀಯ, ತಪ್ಪ. ಆಗ್ಲೂ ನಾನು ಫಿಟ್ ಅಂಡ್ ಫೈನ್ ಆಗಿರ್ತೀನಿ. 2 ಅಲ್ಲ 3. ಆಗ ನಮ್ಮನೆ ಹಾಲಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಪಾರ್ಟ್ 10 ನೋಡ್ತಿರ್ತೀವಿ. ಆಗ ನೀನು ಯಾವ್ದೋ ಗುಡ್ಡದ ಮೇಲೆ ಕುತ್ಕೊಂಡು ನಿನ್ ಶೂಸ್ ಕ್ಲೀನ್ ಮಾಡ್ತಿರ್ತೀಯ. ವೈಶ್, ನೀನ್ ಕರೆಕ್ಟ್ ಅಲ್ಲ, ಬಟ್ ನನ್ಕಿಂತ ತುಂಬಾ ಡಿಫ್ರೆಂಟ್ ಅಷ್ಟೇ. ಗೊತ್ತು. ನಡಿ ನಡಿ ಬೇಗ ಹೋಗೋಣ, ಮಾತಂಗ ಇಲ್ಲಲ್ಲಿ ಸನ್ಸೆಟ್ ಮಿಸ್ ಆಗ್ಬಿಡುತ್ತೆ. ನಾನ್ ಫುಲ್ ಟಯರ್ಡ್ ಆಗಿದ್ದೀನಿ. ನೋಡು ಇಲ್ಲೇ ಎಷ್ಟು ಪೀಸ್ಫುಲ್ ಆಗಿದೆ. ಎಲ್ಲಾ ಪ್ಲೇಸಸ್ ಕವರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಬಟ್ ನೀನೆಲ್ಲ ಒಂದೇ ದಿನ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲಲ್ವಾ? ಬಟ್ ನೋಡು ಇಷ್ಟೇ ಇರೋದು, ಬೇಗ ಕವರ್ ಮಾಡೋಣ. ಇಲ್ಲ, ಇಲ್ಲೇ ಕುತ್ಕೋ. ಬಟ್ ನಮ್ಗೆ ಆಮೇಲೆ ಗೊತ್ತಾದ್ರೆ ಅಲ್ಲಿನ ಸನ್ಸೆಟ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಬೇಜಾರಾಗಲ್ವಾ? ಅದಂತೂ ಇದ್ದೇ ಇರುತ್ತೆ, ಬಟ್ ನಾವಿಲ್ಲಿಂದ ಹೋದ್ರೆ ಈ ವ್ಯೂ ಮಿಸ್ ಆಗುತ್ತೆ ಅಲ್ವಾ? ಲೈಫಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಏನಾದರೂ ಒಂದನ್ನು ಮಿಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಎಲ್ಲಿದ್ದೀವಿ ಅದನ್ನೇ ಎಂಜಾಯ್ ಮಾಡೋಣ.